व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। श्रीगुरुभ्यो नमः। हरिः ಓಂ। ನಿನ್ನೆಯ ಪಾಠದಲ್ಲಿ ದುರ್ಯೋಧನ ಪಾಂಡವರನ್ನು ಹೇಗಾದರೂ ಮಾಡಿ ಈ ಹಸ್ತಿನಾವತಿಯಿಂದ ಹೊರಗಡೆ ಕಳಿಸಬೇಕು. ಹೊರಗಡೆ ಕಳಿಸಲಿಕ್ಕೆ ಉಪಾಯ ಏನು? ವರ್ಣಾವತ ಎನ್ನುವಂತಹ ಕ್ಷೇತ್ರದಲ್ಲಿ ಜಯಂತೇಶ್ವರ ಎನ್ನುವಂತಹ ಪರಮಾತ್ಮನ ರೂಪ ಇದೆ, ವಿಗ್ರಹ ಇದೆ. ಅಲ್ಲಿ ದೊಡ್ಡ ಉತ್ಸವ ನಡೀತಾ ಇದೆ. ಅಲ್ಲಿಗೆ ಪಾಂಡವರು ಹೋಗಬೇಕು ಅಂದ್ರೆ ಮೊದಲು ಅವರಿಗೆ ಆ ಸ್ಥಳದ ಬಗ್ಗೆ ಗೊತ್ತಾಗಬೇಕು, ಅಲ್ಲಿ ನಡೆಯುವಂತಹ ಉತ್ಸವದ ಬಗ್ಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಅನೇಕ ಜನ ತನ್ನ ಕಡೆಯ ಮಂದಿಯನ್ನ ಒಂದು ಬೇರೆ ವೇಷದಲ್ಲಿ ಪಾಂಡವರ ಹತ್ತಿರ ಕಳುಹಿಸಿ ಅವರಿಗೆ ಆ ಜಯಂತೇಶ್ವರ ಕ್ಷೇತ್ರದ ಬಗ್ಗೆ, ಅಲ್ಲಿ ನಡೆಯುವಂತಹ ಅಭೂತಪೂರ್ವವಾದಂತಹ ಉತ್ಸವದ ಬಗ್ಗೆ ತಿಳಿಸಿದ. ಇದನ್ನು ಕೇಳಿದಾಗ ಗಮನಾಭಿರುಚಿಶ್ಚ ಜಾತ ಅಂತ ಪಾಂಡವರಿಗೂ ಕೂಡ ನಾವಲ್ಲಿ ಹೋಗಬೇಕು, ಪರಮಾತ್ಮನ ದರ್ಶನ ಮಾಡಬೇಕು ಎನ್ನುವಂತಹ ಒಂದು ಬುದ್ಧಿ ಉಂಟಾಯಿತು ಅಂತ ಆಗಿತ್ತು. ಇಂದು 25ನೇ ಶ್ಲೋಕದಿಂದಾಗಿ ಪ್ರಾರಂಭ. ಇತ್ಯುಕ್ತವತ್ಯಥ ಸುತೆ ಸತಥೇತ್ಯುವಾಚ ಪ್ರಾಪ್ತೇಷು ಪಾಂಡುತನಯೇಷು ತಥೈವ ಚೋಚೆ. ಜ್ಞಾತ್ವೈವ ತೇಪಿ ನೃಪತೇಃ ಹೃದಯಂ ಸಮಸ್ತಂ ಜಗ್ಮುಃ ಪಿತೇತಿ ಪೃಥಯ ಸಹ ನೀತಿ ಹೇತೋಃ. ರಚ್ಛೇದ. ಇತಿ ಉಕ್ತವತಿ ಅಥ ಸುತೆ ಸಹ ತಥಾ ಇತಿ ಉವಾಚ ಪ್ರಾಪ್ತೇಷು ಪಾಂಡುತನಯೇಷು ತಥಾ ಏವ ಚ ಊಚೆ. ಜ್ಞಾತ್ವಾ ಏವ ತೇ ಅಪಿ ನೃಪತೇಃ ಹೃದಯಂ ಸಮಸ್ತಂ ಜಗ್ಮುಃ ಪಿತಾ ಇತಿ ಪೃಥಯ ಸಹ ನೀತಿಹೇತೋಃ. ದುರ್ಯೋಧನ ತಾನು 13 ವರ್ಷಗಳಿಂದ ಮಾಡಿದಂತಹ ಎಲ್ಲ ಒಂದು ಉಪಾಯವನ್ನ ತನ್ನ ತಂದೆಯ ಮುಂದೆ ಹೇಳಿದ. ಸುತೆ ಇತಿ ಉಕ್ತವತಿ, ಮಗ ಇತಿ ಉಕ್ತವತಿ, ಈ ರೀತಿಯಾಗಿ ಪೂರ್ತಿ ಎಲ್ಲವನ್ನು ಕೂಡ ಹೇಳಿದಾಗ ಧೃತರಾಷ್ಟ್ರನ ಬುದ್ಧಿ ಬದಲಾಗಿತ್ತು. ಇಲ್ಲಿಯ ತನಕ ಪಾಂಡವರು ಒಳ್ಳೆಯವರು, ಅವರ ಜೊತೆ ವಿರೋಧವನ್ನು ಕಟ್ಕೊಳ್ಳೋದು ಬೇಡ, ಹಾಗೆ ಹೀಗೆ ಅಂತ ಹೇಳಿದಂತಹ ಧೃತರಾಷ್ಟ್ರ ಹಿಂದೆ ನಾವು ನೋಡಿದಂತೆ ಪರಮಾತ್ಮನ ಇಚ್ಛೆಯಂತೆ ಪುತ್ರ ವ್ಯಾಮೋಹದಿಂದಾಗಿ ತಾನೇನಾದ ತಥಾ ಇತಿ, ದುರ್ಯೋಧನ ನೀನು ಏನು ಹೇಳ್ತೀಯೋ ಹಾಗಾಗ್ಲಿ, ಪಾಂಡವರನ್ನ ಅವಶ್ಯವಾಗಿ ನಾವು ಈ ಹಸ್ತಿನಾವತಿಯಿಂದಾಗಿ ಹೊರಗಡೆ ಕಳಿಸೋಣ ಅಂತ ಮಗನ ಮಾತಿಗೆ
ತಾನು ಸರಿ ಅಂತ ಹೇಳಿದ. ಅಷ್ಟು ಮಾತ್ರ ಅಲ್ಲ, ಪಾಂಡುತನ ಯೇಷು ಪ್ರಾಪ್ತೇಶು, ಪಾಂಡವರ ಹತ್ತಿರ ಹೋದ. ತಥೈವ ಚೋಚೆ, ದುರ್ಯೋಧನ ಯಾವ ಯಾವ ಮಾತುಗಳನ್ನು ಹೇಳಿದ್ದನೋ ಆ ಎಲ್ಲ ಮಾತುಗಳನ್ನು ಕೂಡ ಪಾಂಡವರ ಮುಂದೆ ತಿಳಿಸಿದ. ಹೀಗೆ ವಾರಣಾವತ ಕ್ಷೇತ್ರ ಇದೆ, ಅಲ್ಲಿ ಭಾರಿ ಒಂದು ಉತ್ಸವ ನಡೀತಾ ಇದೆ. ನೀವೆಲ್ಲರೂ ಕೂಡ ಪರಮಾತ್ಮನ ಭಕ್ತರು, ನೀವಲ್ಲಿ ಹೋಗಿ ಪರಮಾತ್ಮನ ದರ್ಶನಾದಿಗಳನ್ನು ಮಾಡಿಕೊಳ್ಳಿ, ಉತ್ಸವಗಳಲ್ಲಿ ಭಾಗಿಯಾಗಿ ನಿಮಗೆ ಪರಮಾತ್ಮನ ವಿಶೇಷ ಅನುಗ್ರಹ ಆಗುತ್ತೆ ಅಂತೆಲ್ಲ ಹೇಳಿದ. ಇಷ್ಟು ಹೇಳಿದಾಗ ಪಾಂಡವರು ಕೂಡ, ಅರ್ಥಾತ್ ಪ್ರಧಾನವಾಗಿ ಇಲ್ಲಿ ಯುಧಿಷ್ಠಿರ ತಥಾ ಇತಿ, ಸರಿ ಹಾಗೆ ಆಗ್ಲಿ ಅಂತ ಹೇಳಿದ. ಅಲ್ಲ, ಪಾಂಡವರಿಗೆ ಗೊತ್ತಿರ್ಲಿಲ್ವ ಇದೆಲ್ಲ ವಿಚಾರ ಅಂತಂದ್ರೆ ಅವಶ್ಯವಾಗಿ ಗೊತ್ತಿತ್ತು. ಧೃತರಾಷ್ಟ್ರ ನಮ್ಮನ್ನ ಹೊರಗಡೆ, ಊರಿಂದ ಹೊರಗಡೆ ಹಾಕಬೇಕು ಎನ್ನುವಂತಹ ಉದ್ದೇಶದಿಂದಲೇನೆ ನಮ್ಮನ್ನ ವಾರಣಾವತಿಗೆ ಕಳಿಸ್ತಾ ಇದ್ದಾನೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಯಾಕೆಂದ್ರೆ ಯುಧಿಷ್ಠಿರ ಏನು ಸಾಮಾನ್ಯ ಅಲ್ಲ, ಮಹಾ ಒಂದು ನೀತಿಜ್ಞನಾಗಿದ್ದ. ರಾಜ್ಯಶಾಸ್ತ್ರದ ವಿಶೇಷ ಒಂದು ಜ್ಞಾನ ಯುಧಿಷ್ಠಿರನಿಗಿತ್ತು. ಪ್ರಧಾನವಾಗಿ ಧರ್ಮ ದೇವತೆ, ಅವನಿಗೆ ಕಣ್ಣ ಮುಂದೆ ನಡೆಯುತ್ತಿರೋದು ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಗೊತ್ತೇ ಆಗುತ್ತೆ. ಹಾಗಾಗಿ ಧೃತರಾಷ್ಟ್ರನ ಮಾತು ಕೇಳಿದಾಗ ಅವನಿಗೆ ಗೊತ್ತಾಯ್ತು ಇದರಲ್ಲಿ ಏನೋ ಮೋಸ ಇದೆ ಅಂತ. ಹಾಗಿದ್ದರೂ ಕೂಡ ಜ್ಞಾತ್ವೈವ ತೇಪಿ ನೃಪತೇಹೇ ಹೃದಯ, ರಾಜನ ಹಾರ್ದ ಏನು, ಅವನ ನಿಜವಾದಂತಹ ಅಭಿಪ್ರಾಯ ಏನು ಅಂತ ಜ್ಞಾತ್ವೈವ, ತಿಳಿದುಕೊಂಡೇ ಅವರೇನಂತಂದ್ರು ಸರಿ ಹಾಗೆ ಆಗ್ಲಿ ಅಂತಂದ್ರು. ತಮಗೆ ಮೋಸ ಆಗುತ್ತೆ, ತಮಗೆ ಅದರಿಂದ ಲಾಸ್ ಆಗುತ್ತೆ ಅಂತ ಗೊತ್ತಿದ್ದರೂ ಕೂಡ ಯಾಕೆ ಸರಿ ಹಾಗೆ ಆಗ್ಲಿ ಅಂತಂದ್ರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಆಚಾರ್ಯರು, ನೀತಿ ಹೇತೋಹೋ ಪಿತಾ ಇತಿ ನೀತಿ ಹೇತೋಹೋ, ನಮ್ಮನ್ನ ಇಷ್ಟು ವರ್ಷ ಸಾಕಿ ಸಲುಹಿದಂತಹ ವ್ಯಕ್ತಿ ಧೃತರಾಷ್ಟ್ರ. ತಂದೆಯನ್ನು ಕಳೆದುಕೊಂಡು ನಾವು ಈ ರಾಜ್ಯಕ್ಕೆ ಅನಾಥರಾಗಿ ಬಂದಾಗ ನಮ್ಮನ್ನ ಸಾಕಿ ಸಲುಹಿದಂತಹ ವ್ಯಕ್ತಿ ಧೃತರಾಷ್ಟ್ರ. ಪಿತಾ, ತಂದೆಯ ಸ್ಥಾನದಲ್ಲಿ ಇರುವಂಥವನು. ಹಾಗಾಗಿ ಹಿರಿಯರ ಮಾತನ್ನ ಮೀರಬಾರದು ಎನ್ನುವಂತಹ ಒಂದು ನೀತಿ ಹೇತೋಹೋ, ನೀತಿಯನ್ನ ತಿಳಿಸಲಿಕ್ಕೋಸ್ಕರ ಪಾಂಡವರು ಏನ್ ಮಾಡಿದ್ರು, ತಥಾ ಇತಿ, ಸರಿ ದೊಡ್ಡಪ್ಪ ನೀನು ಹೇಗೆ ಹೇಳ್ತೀವಿ ಹಾಗೆ ಅಂತ ಹೇಳಿ ಪೃಥಯಾ ಸಹ ಜಗ್ಮುಹು, ಪೃಥ ಅಂದ್ರೆ ಕುಂತಿ, ತಮ್ಮ ತಾಯಿಯಾದಂತಹ ಕುಂತಿಯೊಟ್ಟಿಗೆ ಎಲ್ಲರೂ ಕೂಡ ವಾರಣಾವತಕ್ಕೆ ಹೊರಟರು. ಮುಂದೆ ಭೀಮಸ್ತದಾಹ ಭವಿತಾ ಅತ್ರ ಹಿ ಭೈಕ್ಷಚಾರಃ ಇತ್ತೇವ ಸಮ್ಯಗನುವಿದ್ಯ ನಿಜಂ ನ ಕರ್ಮ. ತ್ಯಾಜ್ಯಂ ತ್ವಿತಿ ಪ್ರತಿಜಗಾದ ನಿಜಾಗ್ರಜಾಯ ಯಾಮೋ ವಯಂ ನಹಿ ಗೃಹಾತ್ ಸಹಿನಃ ಸ್ವಧರ್ಮಃ.
ಪದಚ್ಛೇದ ಭೀಮಃ ತದಾ ಹ ಭವಿತಾ ಅತ್ರ ಹಿ ಭೈಕ್ಷಚಾರಃ ಇತಿ ಏವ ಸಮ್ಯಕ್ ಅನುವಿದ್ಯ ನಿಜಂ ನ ಕರ್ಮ ತ್ಯಾಜ್ಯಂ ತು ಇತಿ ಪ್ರತಿಜಗಾದ ನಿಜಾಗ್ರಜಾಯ ಯಾಮಹ ವಯಂ ನ ತು ಗೃಹಾತ್ ಸಹ ಹಿ ನಃ ಸ್ವಧರ್ಮಃ. ಇಷ್ಟು ಮಾತನ್ನ ಧೃತರಾಷ್ಟ್ರ ಯುಧಿಷ್ಠಿರನಿಗೆ ಹೇಳಿದ. ಯುಧಿಷ್ಠಿರ ತನಗೆ ಅದರ ಹಿನ್ನೆಲೆ ಗೊತ್ತಿದ್ದರೂ ಕೂಡ ನೀತಿಯ ರಕ್ಷಣೆಗೋಸ್ಕರ ಹಿರಿಯರ ಮಾತನ್ನ ಕೇಳಬೇಕು, ಗೌರವಿಸಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಸರಿ ನಾವು ಹೋಗ್ತೇವೆ ಅಂತ ಹೇಳಿದ. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ, ನೋಡು ಯುಧಿಷ್ಠಿರ, ನಾವು ಒಂದು ವೇಳೆ ಅಲ್ಲಿಗೆ ಹೋದರೆ, ಅತ್ರ ಭವಿತ ನಾವು ವರ್ಣಾವತಕ್ಕೆ ಹೋದರೆ ನಮ್ಮ ಮುಂದಿನ ಗತಿ ಏನು ಅಂತಂದ್ರೆ ಭೈಕ್ಷಚಾರ, ಅಕ್ಷರಶಃ ನಾವು ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಭೀಮಸೇನ ದೇವರಿಗೆ ಅವ್ರೇನ್ ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಪರಿಪೂರ್ಣ ಜ್ಞಾನ ಇತ್ತು, ಸರ್ವಜ್ಞರು. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ನಾವು ಇವತ್ತು ಹಸ್ತಿನಾವತಿಯನ್ನು ಬಿಟ್ಟು ಒಂದು ಹೆಜ್ಜೆಯನ್ನು ಹೊರಕ್ಕೆ ಇಟ್ಟರೆ ನಮ್ಮ ಮುಂದಿನ ಗತಿ ಭೈಕ್ಷಚಾರ, ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ಈ ಕೌರವರು ನಮ್ಮನ್ನು ತಂದಿಡ್ತಾರೆ. ಹಾಗಾಗಿ ನಾವೇನ್ ಮಾಡಬಾರ್ದು, ನಿಜಂನ ಕರ್ಮ ತ್ಯಾಜ್ಯಂ, ನಿಜ ಕರ್ಮ, ನಮ್ಮ ಕರ್ಮ, ನಾವು ಕ್ಷತ್ರಿಯರು, ನಮಗೆ ಉಚಿತವಾದಂತಹ ಯೋಗ್ಯವಾದಂತಹ ಕರ್ಮ ಏನು? ರಾಷ್ಟ್ರ ಸಂರಕ್ಷಣೆ, ಪ್ರಜೆಗಳನ್ನ ಆಳುವುದು. ಹಾಗಾಗಿ ನಮ್ಮ ಕರ್ಮವನ್ನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಹಾಗಾಗಿ ನಿಜಂ ಕರ್ಮ ನ ತ್ಯಾಜ್ಯಂ, ನಮ್ಮ ಕಾರ್ಯವನ್ನು ನಾವು ಬಿಡಬಾರ್ದು, ನಮ್ಮ ಸ್ವಧರ್ಮವನ್ನು ನಾವು ಬಿಡಬಾರ್ದು. ಹಸ್ತಿನಾವತಿಯಿಂದ ಈ ಹೊರಗಡೆ ಕಾಲಿಟ್ಟರೆ ನಮ್ಮ ಧರ್ಮವನ್ನ, ಕ್ಷತ್ರಿಯ ಧರ್ಮವನ್ನ ನಾವು ಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾವೇನ್ ಮಾಡಬಾರ್ದು, ಗೃಹಾತ್ ವಯಂ ನ ಯಾಮಹ, ನಾವು ನಮ್ಮ ಮನೆಯನ್ನ ಬಿಟ್ಟು, ನಮ್ಮ ಊರನ್ನು ಬಿಟ್ಟು, ನ ಯಾಮಹ, ನಾವು ಹೋಗೋದು ಬೇಡ. ಯಾಕೆಂದ್ರೆ ಅದು ನಮಗೆ ಧರ್ಮವಲ್ಲ. ಹಾಗಾಗಿ ಸರ್ವಥಾ ನಾವು ಈ ಹಸ್ತಿನಾವತಿಯಿಂದಾಗಿ ಹೊರಗಡೆ ಹೋಗೋದು ಬೇಡ, ಅದು ನಮಗೂ ಧರ್ಮವೂ ಅಲ್ಲ. ಅಷ್ಟು ಮಾತ್ರ ಅಲ್ಲ, ನಮಗೆ ಕೊನೆಗೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಸರ್ವಥಾ ನಾವು ಈ ಹಸ್ತಿನಾವತಿಯನ್ನು ಬಿಟ್ಟು ಹೊರಗಡೆ ಹೋಗೋದು ಬೇಡ ಎಂಬುದಾಗಿ ಭೀಮಸೇನ ದೇವರು ನಿಜಾಗ್ರಜಾಯ ಪ್ರತಿಜಗಾದ, ನಿಜ ಅಂದ್ರೆ ತನ್ನ, ಅಗ್ರಜ ಅಂದ್ರೆ ಅಣ್ಣನಾದಂತಹ ಯುಧಿಷ್ಠಿರನಿಗೆ ಈ ಮಾತನ್ನ ಹೇಳ್ತಾ ಇದ್ದಾರೆ. ಅಣ್ಣ, ನಾವು ಸರ್ವಥಾ ಈ ಊರನ್ನ, ನಮ್ಮ ರಾಜ್ಯವನ್ನ, ನಮ್ಮ ಮನೆಯನ್ನ ಬಿಟ್ಟು ಹೋಗೋದು ಬೇಡ ಅಂತ. ಮುಂದೆ ನಿಷ್ಕಾಸಯಂತಿ ಯದಿನೋ ನಿಜ ಧರ್ಮ ಸಂಸ್ಥಾನ್ ಯೋತ್ಸ್ಯಾಮಹೇತ್ರ ನಹಿ ದಸ್ಯುವದೋಪ್ಯ ಧರ್ಮ. ಇತ್ಯೂಚಿ ವಾಂಸಮಮುಮಾಹ ಅಥವಾ ಇತ್ಯೂಚಿ ವಾಂಸಮಮುಂ ಆಹಸ ಧರ್ಮಸೂನು ಕೀರ್ತಿರ್ವಿನಶ್ಯತಿ ಹಿನೋ
गुरुभिर्विरोधे। पदच्छेद निष्कासयन्ति यदि नः निज धर्म संस्थान योत्स्यामहे अत्र न हि दस्युवधः अपि अधर्मः इति ऊचिवांसम् अमुम् आह सः धर्मसूनुः कीर्तिः विनश्यति हि नः ಗುರುಭಿಃ ವಿರೋಧೇ. ನಾವೇನು ಅಧರ್ಮ ಮಾಡ್ತಾ ಇಲ್ಲ, ಇದಿಷ್ಟಿಲ್ಲ. ನಿಜ ಧರ್ಮ ಸಂಸ್ಥಾನ, ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ. ನಾವೇನು ಬೇರೆ ಯಾರದ್ದೋ ಮಕ್ಕಳಲ್ಲ, ಪಾಂಡುವಿನ ಸಂತಾನ. ಹಾಗಾಗಿ ಕೌರವರಿಗೆ ರಾಜ್ಯದಲ್ಲಿ ಎಷ್ಟು ಹಕ್ಕಿದೆಯೋ ನಮಗೂ ಅಷ್ಟೇ ಹಕ್ಕಿದೆ. ಹಾಗಾಗಿ ನಿಜ ಧರ್ಮ ಸಂಸ್ಥಾನ, ನಾವು ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ, ಕ್ಷತ್ರಿಯ ಧರ್ಮವನ್ನ. ಹೀಗೆ ನಿಜ ಧರ್ಮ ಸಂಸ್ಥಾನ್, ನಮ್ಮ ಧರ್ಮವನ್ನ ಪಾಲನೆ ಮಾಡ್ತಾ ಇರುವಂತಹ ನಮ್ಮನ್ನ ಒಂದು ವೇಳೆ ಇವರು ಕೌರವರು ಯದಿ ನಹ ನಿಷ್ಕಾಸಯಂತಿ, ಒಂದು ವೇಳೆ ನಹ ಅಂದ್ರೆ ನಮ್ಮನ್ನ ನಿಷ್ಕಾಸಯಂತಿ, ಊರಿಂದ ಹೊರಗಡೆ ಹಾಕಲಿಕ್ಕೆ ಬಂದ್ರೆ ನಾವೇನ್ ಮಾಡೋಣ? ಯೋತ್ಸ್ಯಾಮಹೇ, ಅವರೊಟ್ಟಿಗೆ ಯುದ್ಧವನ್ನೇ ಮಾಡೋಣ. ಯುದ್ಧ ಮಾಡ್ಲಿಕ್ಕೆ ನಾನಿದ್ದೇನೆ, ಅರ್ಜುನ ಇದ್ದಾನೆ, ನೀನೇನು ಚಿಂತೆ ಮಾಡಬೇಡ. ಅವರೇನಾದ್ರೂ ನಮ್ಮನ್ನ ಊರಿಂದ ಹೊರಗಡೆ ಹಾಕ್ಲಿಕ್ಕೆ ಬಂದ್ರೆ ಅವರ ಜೊತೆಗೆ ನೇರವಾಗಿ ಯುದ್ಧವನ್ನೇ ಮಾಡೋಣ, ಕೌರವರ ಜೊತೆ. ಯಾಕೆ? ದಸ್ಯುವದಹ ನ ಅಧರ್ಮ. ದಸ್ಯು ಅಂದ್ರೆ ಕಳ್ಳ, ಕಳ್ಳರನ್ನು ಕೊಲ್ಲುವುದು ಅಧರ್ಮ ಅಲ್ಲ. ಈ ಕೌರವರೆಲ್ಲರೂ ಕೂಡ ದೊಡ್ಡ ಕಳ್ಳರು. ಹಾಗಾಗಿ ಇಂತಹ ಕೌರವರನ್ನ ಕೊಲ್ಲುವುದು ಸರ್ವಥಾ ಅಧರ್ಮವಲ್ಲ. ಪರಮ ದುಷ್ಟರಾದಂತಹ ಇವರನ್ನು ಕೊಲ್ಲುವುದು ಧರ್ಮವೇ ಆಗಿದೆ. ಹಾಗಾಗಿ ನಮ್ಮ ಪಾಡಿಗೆ ನಾವು ನಮ್ಮ ಮನೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರಿನಲ್ಲಿ ಇರೋಣ. ಒಂದು ವೇಳೆ ಅಷ್ಟಕ್ಕೂ ಮೀರಿ ಇವರೇನಾದರೂ ನಮ್ಮನ್ನ ಬಲಾತ್ಕಾರವಾಗಿ ಊರಿಂದ ಹೊರಗಡೆ ಹಾಕಲಿಕ್ಕೆ ಬಂದ್ರೆ ಏನ್ ಮಾಡೋಣ? ಯುದ್ಧವನ್ನು ಮಾಡಿ ಆ ಕೌರವರನ್ನೇ ಸಂಹಾರ ಮಾಡಿಬಿಡೋಣ. ಈ ರೀತಿಯಾಗಿ ಭೀಮಸೇನ ದೇವರು ಒಳ್ಳೆ ಗಟ್ಟಿಯಾದಂತಹ ಧ್ವನಿಯಿಂದಾಗಿ ಊಚಿ ವಾಂಸಂ ಹೇಳಿದಾಗ ಧರ್ಮಸೂನುಹು ಆಹ, ಯುಧಿಷ್ಠಿರ ಹೇಳಿದ. ಪಾಪ ಯುಧಿಷ್ಠಿರ ಸ್ವಲ್ಪ ಸೌಮ್ಯ ಸ್ವಭಾವದವನು. ಅವನು ಹೇಳ್ತಾ ಇದ್ದಾನೆ, ಗುರುಬಿಹಿ ವಿರೋಧೆ. ನೋಡು ಭೀಮ, ನಾವು ನಮ್ಮ ಹಿರಿಯರೊಂದಿಗೆ, ಗುರುಗಳೊಂದಿಗೆ, ತಂದೆಗೆ ಸಮಾನರಾದಂಥವರೊಂದಿಗೆ ಒಂದು ವೇಳೆ ವಿರೋಧವನ್ನ ಮಾಡಿದ್ರೆ ಆವಾಗೇನಾಗುತ್ತೆ? ನಹ ಕೀರ್ತಿ ವಿನಶ್ಯತಿ, ನಮ್ಮ ಕೀರ್ತಿಯೇ ನಾಶ ಆಗ್ಬಿಡುತ್ತೆ. ಪಾಂಡವರು ಧೃತರಾಷ್ಟ್ರನ ಮಾತನ್ನೇ ಕೇಳಲಿಲ್ಲ, ಅಷ್ಟು ವರ್ಷ ಸಾಕಿ ಸಲುಹಿದಂತಹ ಧೃತರಾಷ್ಟ್ರನ ಮಾತನ್ನೇ ಕೇಳಲಿಲ್ಲ ಅಂತ ಮುಂದೆ ನಮಗೆ ಅಪಕೀರ್ತಿ ಬರುತ್ತೆ, ಪಾಂಡವರಿಗೆ ಅಪಕೀರ್ತಿ ಬರುತ್ತೆ. ಹಾಗಾಗಿ ಅದು ಸರಿಯಲ್ಲ ಅಂತ ಯುಧಿಷ್ಠಿರ ಶಾಂತಿಯ ಮಾತನ್ನ ಭೀಮಸೇನ ದೇವರಿಗೆ ಹೇಳಿದ. ಮುಂದೆ ಇತ್ಯುಕ್ತ ವಾಕ್ಯಮಮುಂ ಅಗ್ರಜ ಮನ್ವಗಾತ್ಸಹ ಭೀಮಃ ಪ್ರದರ್ಶ್ಯ ನಿಜ ಧರ್ಮ ಮಥಾನುವೃತ್ತೈ. ದೋಷೋ ಭವೇದುಭಯತೋ ಯತ ಏವ ತೇನ
ವಾಚ್ಯ ಸ್ವಧರ್ಮ ಉತ ನ ಸ್ಥಿತಿರತ್ರ ಕಾರ್ಯ. ಪದಚ್ಛೇದ. ಇತಿ ಉಕ್ತವಾಕ್ಯಂ ಅಮುಂ ಅಗ್ರಜಂ ಅನ್ವಗಾತ್ ಸಹ ಭೀಮಃ ಪ್ರದರ್ಶ್ಯ ನಿಜಧರ್ಮಂ ಅಥ ಅನುವೃತ್ತಿ ದೋಷಃ ಭವೇತ್ ಉಭಯತಃ ಯತಃ ಏವ ತೇನ ವಾಚ್ಯಃ ಸ್ವಧರ್ಮಃ ಉತ ನ ಸ್ಥಿತಿಃ ಅತ್ರ ಕಾರ್ಯ. ಭೀಮಸೇನ ಒಂದು ಮಾತನ್ನು ಹೇಳಿದ ಹಿಂದೆ, ನಾವು ರಾಜ್ಯವನ್ನು ಬಿಡೋದು ಬೇಡ ಅಂತೆಲ್ಲ ಹೇಳಿದ. ಬೇಕಿದ್ರೆ ಯುದ್ಧವನ್ನಾದ್ರೂ ಕೂಡ ಮಾಡೋಣ, ನಮ್ಮ ರಾಜ್ಯವನ್ನ ನಮ್ಮ ಸ್ವಧರ್ಮವನ್ನ ಬಿಡೋದು ಬೇಡ ಅಂತ. ಆದರೆ ಯುಧಿಷ್ಠಿರ ಶಾಂತಿಯ ಮಾತನ್ನ ಹೇಳ್ತಾನೆ, ಇಲ್ಲ ಗುರುಗಳೊಂದಿಗೆ ವಿರೋಧ ಮಾಡೋದು, ಹಿರಿಯರೊಂದಿಗೆ ವಿರೋಧ ಮಾಡೋದು ಸರಿಯಲ್ಲ, ಹಾಗಾಗಿ ಅದನ್ನ ಮಾಡೋದು ಬೇಡ ಅಂತ. ಹೀಗೆ ಅಗ್ರಜ ಅಣ್ಣನಾದಂತಹ ಯುಧಿಷ್ಠಿರ ಇತಿ ಉಕ್ತ ವಾಕ್ಯ ಈ ರೀತಿಯಾಗಿ ಹೇಳಿದಾಗ ಭೀಮಸೇನ ದೇವರು ಸರಿ ಹಾಗೆ ಆಗಲಿ ಅಂತ ಅಗ್ರಜಂ ಅನ್ವಗಾತ್, ಅಣ್ಣ ಹೇಗೆ ಹೇಳ್ತಾನೋ ಹಾಗೆ ಅಂತ ಅಣ್ಣನ ಮಾತನ್ನ ಅನುಸರಿಸಿದರು. ಅರ್ಥಾತ್ ಯುದ್ಧ ಮಾಡೋದು ಬೇಡ, ಅಣ್ಣ ಹೇಳಿದಂತೆ ನಾವೆಲ್ಲರೂ ಕೂಡ ವರ್ಣಾವತಕ್ಕೆ ಹೋಗೋಣ ಅಂತ ಸಿದ್ಧರಾದ್ರು. ಹಾಗಾದ್ರೆ ಭೀಮಸೇನ ದೇವರು ಮೊದಲು ಆ ಮಾತನ್ನು ಯಾಕೆ ಹೇಳ್ಬೇಕಾಗಿತ್ತು ಅಂತ, ಅದಕ್ಕೆ ಅಂದ್ರೆ ಯುದ್ಧ ಮಾಡೋಣ ಎನ್ನುವಂತ ಮಾತನ್ನ ಯಾಕೆ ಹೇಳ್ಬೇಕಾಗಿತ್ತು ಅಂತ ಈ ಮುಂದಿನ 2 ಶ್ಲೋಕಗಳಲ್ಲಿ ಭೀಮಸೇನ ದೇವರು ಮಾಡಿದಂತಹ ಕಾರ್ಯದ ಹಿನ್ನೆಲೆಯನ್ನ ಆಚಾರ್ಯರು ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾರೆ. ಭೀಮ ಮೊದಲು ಹೇಳಿದ್ದೇನು, ನಿಜ ಧರ್ಮಂ ಅಥಾನುವೃತ್ತಿ, ನಮ್ಮ ಧರ್ಮ ಏನು, ನಾವು ಕ್ಷತ್ರಿಯರು, ನಮಗೆ ಪಿತ್ರಾರ್ಜಿತವಾದಂತಹ ಒಂದು ರಾಜ್ಯದ ಪಟ್ಟ ಇದೆ, ಹಾಗಾಗಿ ಅದನ್ನು ನಾವು ಪಾಲನೆ ಮಾಡೋಣ ಎಂಬುದಾಗಿ ಹೇಳಿದ. ಯಾಕೆ ಹೇಳಿದ ಅಂತಂದ್ರೆ ಸ್ವಧರ್ಮ ಅದನ್ನ ಗೊತ್ತಿದ್ದು ಕೂಡ ಹೇಳದೆ ಹೋದರೆ ತಪ್ಪಾಗುತ್ತೆ. ಅಲ್ಲಿ ಏನೋ ಒಂದು ಅಧರ್ಮ ಆಗ್ತಾ ಇರುತ್ತೆ, ಆ ಅಧರ್ಮದ ಸಂದರ್ಭದಲ್ಲಿ ಧರ್ಮ ಏನು, ಧರ್ಮ ಏನನ್ನು ಹೇಳ್ತಾ ಇದೆ, ಏನನ್ನು ಮಾಡಬೇಕು ಅಂತ ಗೊತ್ತಿದ್ದಂತಹ ವ್ಯಕ್ತಿಗಳು ಅಲ್ಲಿ ಅದನ್ನು ಹೇಳಬೇಕು. ಗೊತ್ತಿದ್ದು ಧರ್ಮವನ್ನ ಹೇಳದೆ ಹೋದರೆ ಏನಾಗುತ್ತೆ, ಅದು ಅಧರ್ಮ ಆಗುತ್ತೆ. ಭೀಮಸೇನ ದೇವರಿಗೆ ಸ್ವಧರ್ಮ ಏನು, ಧರ್ಮ ಏನು ಅಂತ ಗೊತ್ತಿದೆ. ಹಾಗಾಗಿ ಭೀಮಸೇನ ದೇವರು ಏನ್ ಹೇಳಿದ್ರು, ಇಲ್ಲ ನಾವು ರಾಜ್ಯವನ್ನು ಬಿಟ್ಟು ಹೋಗೋದು ಸರಿಯಲ್ಲ, ರಾಜ್ಯದಲ್ಲೇ ಇರೋಣ, ಒಂದು ವೇಳೆ ಅವರೇನಾದರೂ ಬಲಾತ್ಕಾರವಾಗಿ ನಮ್ಮನ್ನ ಹೊರಗಡೆ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟರೆ ಯುದ್ಧ ಮಾಡಿ ಅವರನ್ನು ಕೊಲ್ಲೋಣ, ಇದು ಏನು ಸ್ವಧರ್ಮ. ಯಾಕೆಂದ್ರೆ ಪಾಂಡವರೇನು ಬೇರೆ ಯಾರದು ಆಸ್ತಿ ತಿಂತಾ ಇಲ್ಲ, ತಮ್ಮ ಪಾಲಿನ ರಾಜ್ಯವನ್ನ ತಾವು ಆ ವಂಶದಲ್ಲಿ ಬಂದಿದ್ದಾರೆ, ಹಾಗಾಗಿ ಅದನ್ನು ಅನುಭವಿಸ್ತಾ ಇದ್ದಾರೆ, ಹಾಗಾಗಿ ಅದನ್ನು ಅನುಭವಿಸೋದು ಸ್ವಧರ್ಮ. ಅದಕ್ಕೆ ವಿರುದ್ಧವಾಗಿ ಯಾರಾದರೂ ಬಂದರೆ ಅವರನ್ನ ನಿಗ್ರಹ ಮಾಡಿ ಕೊಲ್ಲುವುದು ಸ್ವಧರ್ಮ. ಹಾಗಾಗಿ ಈ ಸ್ವಧರ್ಮವನ್ನ ಭೀಮಸೇನ ದೇವರು ಅಲ್ಲಿ ಹೇಳಿದರು, ನಾವು ಈ ರೀತಿಯಾಗಿ ಮಾಡೋಣ ಅಂತ. ಹಾಗಾಗಿ ಆ ರೀತಿಯಾಗಿ ಹೇಳುವುದು ಕರ್ತವ್ಯ. ಯಾರಿಗೆ ಧರ್ಮ ಗೊತ್ತಿದೆಯೋ, ಸ್ವಧರ್ಮ ಗೊತ್ತಿದೆಯೋ ಅದನ್ನು ಹೇಳುವುದು ಧರ್ಮ. ಅದನ್ನು ಹೇಳದೆ ಹೋದ್ರೆ ಏನಾಗುತ್ತೆ, ಅದು ಅಧರ್ಮ ಆಗುತ್ತೆ. ಹಾಗಾಗಿ ಭೀಮಸೇನ ದೇವರು ತಾವೇ ಮಾಡಿದ್ರು, ಯುಧಿಷ್ಠಿರ ಕಾಡಿಗೆ ವರ್ಣಾವತಕ್ಕೆ ಹೋಗೋಣ ಅಂತ ಹೇಳಿದಾಗ ನಮ್ಮ ಧರ್ಮ ಏನು, ನಮ್ಮ ಕರ್ತವ್ಯ ಏನು ಅಂತ ಭೀಮಸೇನ ದೇವರು ಅಲ್ಲಿ ಎಲ್ಲರ ಮುಂದೆ ಪ್ರತಿಪಾದನೆಯನ್ನ ಮಾಡಿದರು. ಸೊ ಇಲ್ಲೇನಾಯ್ತು, ಭೀಮಸೇನ ದೇವರು ತಮ್ಮ ಧರ್ಮವನ್ನ ಪರಿಪಾಲನೆ ಮಾಡಿದ್ರು. ಇದು ಒಂದು ಅಂಶ. ಎರಡನೆಯದ್ದೇನು, ದೋಷೋ ಭವೇತ್ ಉಭಯತಃ, ಒಂದು ವೇಳೆ ಅಣ್ಣನ ಮಾತನ್ನ ಮೀರೋದು ತಪ್ಪು. ಹಿಂದೆ ಹೇಳಿದಂತೆ ಹಿರಿಯರಿಗೆ ವಿರುದ್ಧವಾಗಿ ನಡೆಯೋದು ತಪ್ಪು. ಯುಧಿಷ್ಠಿರ ಎಷ್ಟೇ ಆದರೂ ಕೂಡ ಭೀಮಸೇನ ದೇವರಿಗೆ ಅಗ್ರಜ, ಅಣ್ಣ. ಹಾಗಾಗಿ ಅಣ್ಣನ ಮಾತನ್ನು ಮೀರುವುದು ತಪ್ಪಾಗತ್ತೆ. ಅದನ್ನ ನೀನ್ ಮಾಡ್ತಾ ಇರೋದು ತಪ್ಪು, ಇದು ಧರ್ಮ ಅಂತ ಹೇಳದೆ ಹೋದ್ರೂ ತಪ್ಪಾಗುತ್ತೆ.
ಅಣ್ಣನ ಮಾತನ್ನ ಮೀರಿದರೂ ಅದೇನಾಗುತ್ತೆ, ತಪ್ಪಾಗುತ್ತೆ. ಹಾಗಾಗಿ ಧರ್ಮ ಏನು ಅಂತ ತಿಳಿಸಲೇಬೇಕು. ಅದಕ್ಕೋಸ್ಕರ ಭೀಮಸೇನ ದೇವರು ಏನ್ ಮಾಡಿದ್ರು, ಧರ್ಮ ಏನು ಅಂತ ತಿಳಿಸಿದರು, ತಮ್ಮ ಕರ್ತವ್ಯವನ್ನ ಪರಿಪಾಲನೆ ಮಾಡಿದ್ರು. ಅದಾದ್ಮೇಲೆ ಯುಧಿಷ್ಠಿರ ಏನ್ ಹೇಳಿದ, ಇಲ್ಲ ನಾವು ಹಿರಿಯರಿಗೆ ವಿರೋಧವನ್ನು ಮಾಡಬಾರ್ದು, ಇಲ್ಲಿಂದ ನಾವು ಅರಣಾತಕ್ಕೆ ಹೋಗೋಣ ಅಂತ ಹೇಳಿದ. ಇದೇನು, ಯುಧಿಷ್ಠಿರನ ಆಜ್ಞೆ. ಈ ಯುಧಿಷ್ಠಿರನ ಆಜ್ಞೆಯನ್ನ ಮೀರಿದ್ರೆ ಏನಾಗುತ್ತೆ, ಅದು ತಪ್ಪಾಗುತ್ತೆ. ಹಾಗಾಗಿ ಭೀಮಸೇನ ದೇವರು ಏನ್ ಮಾಡಿದರು, ಯುಧಿಷ್ಠಿರನ ಆಜ್ಞೆಯನ್ನು ಮೀರಲಿಲ್ಲ. ಹೀಗೆ ಈ ಕಾರ್ಯದ ಮೂಲಕ ಏನ್ ಮಾಡಿದ್ರು, ಒಟ್ಟು ತಮ್ಮ 2 ಕರ್ತವ್ಯಗಳನ್ನ ಪರಿಪಾಲನೆ ಮಾಡಿದ್ರು ಭೀಮಸೇನ ದೇವರು ಅಂತ. ಇನ್ನೊಂದ್ಸರಿ ಹೇಳ್ತೇನೆ, ಒಂದು ಕಡೆ ಏನಾದರೂ ಅಧರ್ಮ ನಡೀತಾ ಇರಬೇಕಾದ್ರೆ ಧರ್ಮ ಗೊತ್ತಿದ್ದಂಥವರು ಇದು ಧರ್ಮ ಎಂಬುದಾಗಿ ತಿಳಿಸದೇ ಹೋದರೆ ಅದು ತಪ್ಪಾಗುತ್ತೆ. ಹಾಗಾಗಿ ಭೀಮಸೇನ ದೇವರು ಇದು ಧರ್ಮ, ಇದು ಸ್ವಧರ್ಮ ಅಂತ ಅಲ್ಲಿ ಹೇಳಿದರು. ಹಾಗಾದ್ರೆ ಮತ್ತೆ ವಾರಣಾವತಕ್ಕೆ ಹೋಗ್ಲಿಕ್ಕೆ ಯಾಕೆ ಒಪ್ಕೊಂಡ್ರು ಅಂತಂದ್ರೆ, ಅಣ್ಣನ ಮಾತನ್ನ ಪರಿಪಾಲನೆ ಮಾಡದೇ ಇರುವುದು, ಹಿರಿಯರ ಮಾತನ್ನ ಪರಿಪಾಲನೆ ಮಾಡದೇ ಇರುವುದು ಕೂಡ ಅಧರ್ಮ ಆಗುತ್ತೆ. ಹಾಗಾಗಿ ಏನ್ ಮಾಡಿದ್ರು ಭೀಮಸೇನ ದೇವರು, ನಾವು ಸರಿ ವಾರಣಾವತಕ್ಕೆ ಹೋಗೋಣ ಅಂತ ಒಪ್ಪಿಕೊಂಡರು. ಮುಂದಿನ ಶ್ಲೋಕ ನೋಡಿದಾಗ ನಮ್ಗೆ ಅದು ಇನ್ನಷ್ಟು ಅದರ ಅಭಿಪ್ರಾಯ ಸ್ಪಷ್ಟ ಆಗುತ್ತೆ. ಮುಂದೆ ಕೀರ್ತ್ಯರ್ಥಮೇವ ನಿಜ ಧರ್ಮ ಪರಿಪ್ರಹಾಣೆ ಪ್ರಾಪ್ತೇಗ್ರಜಸ್ಯ ವಚನಾತ್ ಪ್ರತಿಹಾತುಮೇವ ಭೀಮಸ್ಯ ದೋಷಮುಭಯಂ ಪ್ರತಿಹಾತುಮೀಶಃ ಜ್ಯೇಷ್ಠಂ ಚಕಾರ ಹರಿಃ ಅತ್ರ ಸುತಂ ವೃಷಸ್ಯ. ಪದಚ್ಛೇದ ಕೀರ್ತ್ಯರ್ಥಂ ಏವ ನಿಜಧರ್ಮ ಪರಿಪ್ರಹಾಣೆ ಪ್ರಾಪ್ತೆ ಅಗ್ರಜಸ್ಯ ವಚನಾತ್ ಪ್ರತಿಹಾತುಂ ಏವ ಭೀಮಸ್ಯ ದೋಷಂ ಉಭಯಂ ಪ್ರತಿಹಾತುಂ ಈಶಃ ಜ್ಯೇಷ್ಠಂ ಚಕಾರ ಹರಿಃ ಅತ್ರ ಸುತಂ ವೃಷಸ್ಯ. ಇಲ್ಲಿ ನಿಜ ಧರ್ಮ ಪರಿಪ್ರಹಾಣೆ, ಪರಿಪ್ರಹಾಣ ಅಂದ್ರೆ ಬಿಡೋದು, ತಮ್ಮ ಧರ್ಮವನ್ನ ಬಿಡುವಂತಹ ಪ್ರಸಂಗ ಬಂದಿದೆ. ಪಾಂಡವರು ತಮ್ಮ ಧರ್ಮವನ್ನ ಬಿಡುವಂತಹ ಪ್ರಸಂಗ ಬಂದಿದ್ಯಾಕೆ, ಕೀರ್ತ್ಯರ್ಥಮೇವ. ಒಂದು ವೇಳೆ ಧೃತರಾಷ್ಟ್ರನ ಮಾತಿಗೆ ವಿರುದ್ಧವಾಗಿ ಹೋಗ್ಬಿಟ್ರೆ ಏನಾಗುತ್ತೆ, ಹಿರಿಯರ ಮಾತನ್ನ ನಡೆಸಲಿಲ್ಲ ಎನ್ನುವಂತಹ ಸಂದರ್ಭ ಬರುತ್ತೆ, ಅಪಕೀರ್ತಿ ಬರುತ್ತೆ. ಹಾಗಾಗಿ ತಮಗೆ ಕೀರ್ತಿ ಬರಬೇಕು, ಅಪಕೀರ್ತಿ ಬರಬಾರದು ಎನ್ನುವಂತಹ ಉದ್ದೇಶದಿಂದಾಗಿ ಇಲ್ಲೇನಾಯ್ತು, ತಮ್ಮ ಧರ್ಮವನ್ನು ಕೂಡ ಬಿಡುವಂತಹ ಪ್ರಸಂಗ ಬಂದಾಗ ಏನ್ ಮಾಡಿದ್ರು ಭೀಮಸೇನ ದೇವರು, ಇಲ್ಲಿ ಅಗ್ರಜಸ್ಯ ವಚನಾತ್ ಪ್ರವಿಹಾತುಂ, ತಮ್ಮ ಅಣ್ಣನ ಮಾತಿನಿಂದಾಗಿ ಬಿಟ್ರು. ನೇರವಾಗಿ ಅವರು ಧೃತರಾಷ್ಟ್ರನ ಮಾತನ್ನ ಕೇಳಿ ಬಿಡ್ಲಿಲ್ಲ. ಧೃತರಾಷ್ಟ್ರ ಹೇಳಿದ ತಕ್ಷಣ ಆಯ್ತು ದೊಡ್ಡಪ್ಪ ನಾವು ವಾರಣಾವತಕ್ಕೆ ಹೋಗ್ಬಿಡ್ತೇವೆ ಅಂತ ಬಿಡ್ಲಿಲ್ಲ. ಆ ರೀತಿಯಾಗಿ ಮಾಡಿದ್ದಾರೆ. ಭೀಮಸೇನ ದೇವರು ನೇರವಾಗಿ ಧೃತರಾಷ್ಟ್ರನ ಮಾತನ್ನ ಕೇಳಿ ತಾವು ಒಂದು ವೇಳೆ ವಾರಣಾವತಕ್ಕೆ ಹೋಗಿದ್ದರೆ ಅದೇನಾಗ್ತಾ ಇತ್ತು, ತಮ್ಮ ಧರ್ಮವನ್ನ ಬಿಟ್ಟಂತೆ ಆಗ್ತಾ ಇತ್ತು. ಯಾಕಂದ್ರೆ ಅದು ಅಧರ್ಮ.
ಹಾಗಾಗಿ ಅವ್ರೇನ್ ಮಾಡಿದ್ರು, ಅದನ್ ಮಾಡ್ಲಿಲ್ಲ. ಅಗ್ರಜಸ್ಯ ವಚನಾತ್, ಅಣ್ಣನ ಮಾತನ್ನ ಕೇಳಿ ಬಿಟ್ರು. ಅಣ್ಣನ ಮಾತನ್ನು ಕೇಳಿ ಬಿಟ್ಟಿದಾಗ ಏನಾಗ್ಲಿಲ್ಲ, ದೋಷ ಆಗ್ಲಿಲ್ಲ. ಯಾಕೆ ಅಂದ್ರೆ ಅಣ್ಣ ಹಿರಿಯ ಸ್ಥಾನ. ಹಾಗಾಗಿ ಅಣ್ಣನ ಮಾತಿನಿಂದಾಗಿ ಅವರೇನ್ ಮಾಡಿದ್ರು, ವಾರಣಾವತಕ್ಕೆ ಹೋಗುವುದಕ್ಕೆ ಒಪ್ಪಿಕೊಂಡ್ರು. ಇದರಿಂದ ಏನಾಯ್ತು, ಒಂದು ವೇಳೆ ಆಚಾರ್ಯ ಈ ಶ್ಲೋಕವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಪರಮಾತ್ಮ ಯಾಕೆ ಯುಧಿಷ್ಠಿರನನ್ನ ಅಣ್ಣನನ್ನಾಗಿ ಮಾಡಿದ, ಭೀಮಸೇನ ದೇವರನ್ನು ತಮ್ಮನನ್ನಾಗಿ ಮಾಡಿದ ಅಂತ ನಮಗಿದು ತುಂಬಾ ಸಣ್ಣ ವಿಚಾರ ಅನ್ಸ್ಬಿಡುತ್ತೆ. ಆದ್ರೆ ಆಚಾರ್ಯರು ಪರಮಾತ್ಮನ ಒಂದು ಸೃಷ್ಟಿಯ ಕ್ರಮ, ಪರಮಾತ್ಮ ಯಾಕೆ ಭೀಮನನ್ನ ತಮ್ಮನನ್ನಾಗಿ ಮಾಡಿದ, ಯುಧಿಷ್ಠಿರನನ್ನು ಅಣ್ಣನನ್ನಾಗಿ ಮಾಡಿದ ಅಂತ ಅದರ ಹಿಂದೆ ಇರುವಂತಹ ಒಂದು ಧರ್ಮ ಸೂಕ್ಷ್ಮವನ್ನು ತಿಳಿಸ್ತಾ ಇದ್ದಾರೆ. ಒಂದು ವೇಳೆ ಇಲ್ಲಿ ನೇರವಾಗಿ ಭೀಮಸೇನ ದೇವರನ್ನೇ ಅಣ್ಣನನ್ನಾಗಿ ಮಾಡಿಬಿಟ್ಟಿದ್ರೆ ಅಲ್ಲಿ ಏನಾಗ್ತಾ ಇತ್ತು, ಪ್ರಧಾನವಾಗಿ ಧೃತರಾಷ್ಟ್ರ ಯಾರಿಗೆ ಹೇಳ್ತಾ ಇದ್ದ, ಅಣ್ಣನಿಗೆ ಹೇಳ್ತಾ ಇದ್ದ, ಹಿರಿಯರಿಗೆ ಹೇಳೋದು ಮಾತು ಒಂದು ಮಾತು. ಹಾಗಾಗಿ ಪ್ರಸ್ತುತ ಹಿರಿಯ ಯಾರು, ಯುಧಿಷ್ಠಿರ. ಹಾಗಾಗಿ ಅವನಿಗೆ ಆ ಮಾತನ್ನ ಹೇಳಿದ, ನೀವು ವಾರಣಾವತಕ್ಕೆ ಹೋಗ್ಬೇಕು ಅಂತ. ಯುಧಿಷ್ಠಿರ ಸೌಮ್ಯ ಸ್ವಭಾವವನ್ನು ಒಪ್ಕೊಂಡ್ಬಿಟ್ಟ. ಅದೇ ಇಲ್ಲಿ ಯುಧಿಷ್ಠಿರನ ಸ್ಥಾನದಲ್ಲಿ ಭೀಮಸೇನ ದೇವರಿದ್ರೆ ಏನಾಗ್ತಾ ಇತ್ತು, ಅವರು ಒಪ್ಕೊಳ್ತಾ ಇರ್ಲಿಲ್ಲ. ಒಪ್ಕೊಂಡ್ರು ಪ್ರಾಬ್ಲಮ್ಮು, ಒಪ್ಕೊಳ್ಳದೆ ಹೋದ್ರು ಪ್ರಾಬ್ಲಮ್ಮು. ಒಪ್ಕೊಂಡ್ರೆ ಏನಾಗುತ್ತೆ, ಅದನ್ನ ಬಿಟ್ಟು ಅರ್ಥಾತ್ ತಮ್ಮ ಸ್ವಧರ್ಮವನ್ನು ಬಿಟ್ಟು ತಾವು ಅಲ್ಲಿಗೆ ಹೋದ ರೀತಿಯಾಗಿ ಬಿಡುತ್ತೆ. ಎಲ್ಲಿಗೆ, ಊರಿಗೆ ವಾರಣಾವತಕ್ಕೆ ಹೋದ ದೋಷ ಬರುತ್ತೆ, ಸ್ವಧರ್ಮವನ್ನು ಬಿಟ್ಟಂತಹ ದೋಷ ಬರುತ್ತೆ. ಅಲ್ಲಿಯೇ ಇದ್ ಬಿಟ್ರೆ ಏನಾಗುತ್ತೆ, ಆವಾಗ ಅನಿವಾರ್ಯವಾಗಿ ಅಲ್ಲಿ ದುರ್ಯೋಧನಾದಿಗಳು ಅವರನ್ನ ಹೊರಗಡೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ದುರ್ಯೋಧನಾದಿಗಳನ್ನ ಕೊಲ್ಲುವಂತ ಪ್ರಸಂಗ ಬರುತ್ತೆ. ಅದು ಮುಂದಿನ ಶ್ಲೋಕದಲ್ಲಿ ಮತ್ತೆ ನಿಮಗೆ ಸ್ಪಷ್ಟ ಆಗುತ್ತೆ. ಹಾಗಾಗಿ ಅಧರ್ಮ ಆಗುತ್ತೆ. ಹಾಗಾಗಿ ಭೀಮಸೇನ ದೇವರು ಏನ್ ಮಾಡಿದ್ರು, ಈ ಅಧರ್ಮವನ್ನ ಪರಿಹಾರ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ತಾವೇನ್ ಮಾಡಿದ್ರು, ಅಣ್ಣನ ಮಾತನ್ನ ಕೇಳಿ ತಾವು ವರ್ಣಾವತಕ್ಕೆ ಹೊರಟರು. ಹಾಗಾಗಿ ಭೀಮಸೇನ ದೇವರಿಗಿಂತ ಯುಧಿಷ್ಠಿರನನ್ನ ಪರಮಾತ್ಮ ಮೊದಲು ಯಾಕೆ ಹುಟ್ಟಿಸಿದ ಅಂತಂದ್ರೆ, ತನ್ನ ಧರ್ಮವನ್ನ ಪರಿಪಾಲನೆ ಮಾಡ್ಕೊಳ್ಳಿಕ್ಕೋಸ್ಕರ, ಭೀಮಸೇನ ದೇವರಿಗೆ ತಮ್ಮ ಧರ್ಮವನ್ನು ಪರಿಪಾಲನೆ ಮಾಡ್ಕೊಳ್ಳಿಕ್ಕೋಸ್ಕರ ಅನುಕೂಲವಾಗಲಿ ಎನ್ನುವಂತಹ ಉದ್ದೇಶದಿಂದಾಗಿ ಭೀಮಸೇನ ದೇವರಿಗಿಂತ ಮುಂಚೆ ಪರಮಾತ್ಮ ಯುಧಿಷ್ಠಿರನನ್ನ ಹುಟ್ಟಿಸಿದ. ಹೀಗೆ ಜ್ಯೇಷ್ಠಂ ಚಕಾರ ಹರಿರತ್ರ ಸುತಂ ವೃಷಸ್ಯ, ವೃಷ ಅಂದ್ರೆ ಧರ್ಮ, ಅಧರ್ಮನ ಮಗನನ್ನ ಯುಧಿಷ್ಠಿರನನ್ನ ಪರಮಾತ್ಮ ಹಿರಿಯನನ್ನಾಗಿ ಹುಟ್ಟಿಸಿದ. ಮುಂದಿನ ಶ್ಲೋಕ, ಹಂತವ್ಯತಾಂ ಉಪಗತೇಷು ಸುಯೋಧನಾದಿಷು ಅನ್ಯೋ ವಧಾನ್ ನಹಿ ಭವೇತ್ ನಿಜ ಧರ್ಮ ಏವ. ಪೂರ್ವಂ ವಧೇ ನಹಿ ಸಮಸ್ತಶ ಏವ ದೋಷಾಃ ತೇಷಾಂ ಪ್ರಯಾಂತಿ ವಿವೃತಿಂ ಚ ತದರ್ಥತೋಪಿ. ಪದಚ್ಛೇದ, ಹಂತವ್ಯತಾಂ ಉಪಗತೇಷು.
ಸುಯೋಧನಾದಿಷು ಅನ್ಯಃ ವಧಾತ್ ನ ಹಿ ಭವೇತ್ ನಿಜ ಧರ್ಮಃ ಏವ ಪೂರ್ವಂ ವಧೆ ನ ಹಿ ಸಮಸ್ತಶಃ ಏವ ದೋಷಾಃ ತೇಷಾಂ ಪ್ರಯಾಂತಿ ವಿವೃತಿಂ ಚ ತದರ್ಥತಃ ಅಪಿ. ಹಂತವ್ಯತಾಂ ಉಪಗತೇಶು, ದುರ್ಯೋಧನಾದಿಗಳು ಅನೇಕ ರೀತಿಯಾದಂತಹ ಪಾಪವನ್ನು ಮಾಡಿದ್ದಾರೆ. ಹಾಗಾಗಿ ಅವರೇನಾಗಿದ್ದಾರೆ, ಹಂತವ್ಯತ. ಹಂತವ್ಯತ ಅಂದ್ರೆ ಕೊಲ್ಲಲಿಕ್ಕೆ ಯೋಗ್ಯರಾದಂಥವ್ರು, ವಧಾರ್ಹರು. ಈಗ ಅವರನ್ನು ಸಂಹಾರ ಮಾಡಬೇಕು ಅಂತ ಅದಾಗಿದೆ. ಆ ಸಂದರ್ಭದಲ್ಲಿ ಏನ್ ಮಾಡಬೇಕು, ವಧಾತ್ ಅನ್ಯಃ ನಿಜ ಧರ್ಮ ನ ಭವತಿ ಅಂತ, ಅವರನ್ನು ಸಂಹಾರ ಮಾಡೋದೇ ಸ್ವಧರ್ಮ. ಈಗ ಪ್ರಸ್ತುತ ಪ್ರಸಂಗದಲ್ಲಿ ಭೀಮಸೇನ ದೇವರ ಮೇಲೆ ಆಗಲಿ ಪಾಂಡವರ ಮೇಲೆ ಆಗಲಿ ದುರ್ಯೋಧನ ಅನೇಕ ರೀತಿಯಾದಂತಹ ಮೋಸಗಳನ್ನ ಮಾಡಿದ್ದಾನೆ, ಅಧರ್ಮವನ್ನು ಮಾಡಿದ್ದಾನೆ, ಪಾಪವನ್ನೆಲ್ಲ ಮಾಡಿದ್ದಾನೆ. ಹಾಗಾಗಿ ಈಗ ಏನ್ ಮಾಡ್ಬೇಕು, ವಾಸ್ತವಿಕವಾಗಿ ಅವರನ್ನ ಕೊಲ್ಬೇಕು. ಯಾವಾಗ ಭೀಮಸೇನ ದೇವರು ಒಂದು ವೇಳೆ ಹಿರಿಯರಾಗಿದ್ದರೆ ಏನಾಗ್ತಾ ಇತ್ತು, ಇಲ್ಲಿ ಅವರನ್ನ ಕೊಲ್ಲುವಂತ ಪ್ರಸಂಗ ಬರ್ತಾ ಇತ್ತು. ಯಾಕೆ, ಅವರು ಹಿರಿಯರು, ಅವರಿಗೆ ತಮ್ಮ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಈಗ ಏನು ಧರ್ಮ, ಅವರನ್ನು ಕೊಲ್ಲುವುದೇ ಧರ್ಮ. ಹಾಗಾಗಿ ಸರಿ ಕೊಂದು ಬಿಡೋಣ ಅಂತಂದ್ರೆ ಪೂರ್ವಂ ವಧೆ, ಅವರನ್ನ ಈಗ ಕೊಂದು ಬಿಟ್ರೆ ಏನಾಗುತ್ತೆ, ಅವರ ದೋಷಾಹ ನ ವಿವೃತಿಂ ಪ್ರಯಾಂತಿ, ಅವರಲ್ಲಿ ಇನ್ನೂ ಅನೇಕ ದೋಷಗಳಿದ್ದಾವೆ, ಇನ್ನೂ ಅವರಿಂದಾಗಿ ಅನೇಕ ರೀತಿಯಾದಂತಹ ತಪ್ಪುಗಳು ಪಾಪ ಕಾರ್ಯಗಳು ಆಗ್ಬೇಕಾಗಿವೆ, ಅವರ ಪಾಪದ ಕೂಡ ಇನ್ನೂ ತುಂಬಿಲ್ಲ. ಹಾಗಾಗಿ ಇವಾಗಲೇ ಅವರನ್ನು ಕೊಂದು ಬಿಟ್ರೆ ಅವರಲ್ಲಿರುವಂತಹ ಅನೇಕ ದೋಷಗಳು ಅದು ಜಗತ್ತಿಗೆ ಗೊತ್ತಾಗಲ್ಲ, ಆದ್ರೆ ಅದು ಜಗತ್ತಿಗೆ ಗೊತ್ತಾಗಬೇಕು. ಹಾಗಾಗಿ ಪರಮಾತ್ಮ ಏನ್ ಮಾಡಿದ, ತದರ್ಥತೋಪಿ, ಈ ಕಾರಣಕ್ಕೋಸ್ಕರ ಕೂಡ ಧರ್ಮರಾಜನನ್ನ ಅಣ್ಣನನ್ನಾಗಿ ಮಾಡಿದ ಅಂತ. ಅಂದ್ರೆ ತಾತ್ಪರ್ಯ ಇಷ್ಟು, ಭೀಮಸೇನ ದೇವರು ಒಂದು ವೇಳೆ ಅಣ್ಣನ ಸ್ಥಾನದಲ್ಲಿ ಇದ್ದಿದ್ರೆ ಆವಾಗ ಅವರಿಗೆ ಸಾಮರ್ಥ್ಯ ಇದೆ, ಏನಿದೆ, ಕೊಲ್ಲುವಂತಹ ಸಾಮರ್ಥ್ಯ ಇದೆ ದುರ್ಯೋಧನನನ್ನ. ದುರ್ಯೋಧನನು ಕೂಡ ಬೇಕಾದಷ್ಟು ಪಾಪಗಳನ್ನು ಮಾಡಿದ್ದಾನೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವನನ್ನು ಕೊಲ್ಲುವುದೇ ಸ್ವಧರ್ಮ. ಕೊಂದು ಬಿಟ್ರೆ ಏನಾಗೋದಿಲ್ಲ, ಅವನಲ್ಲಿರುವಂತಹ ಇನ್ನೂ ಅನೇಕ ದುರ್ಗುಣಗಳು, ದೋಷಗಳು, ಪಾಪ ಕಾರ್ಯಗಳು ಜಗತ್ತಿಗೆ ಆಗುವುದಿಲ್ಲ. ಹಾಗಾಗಿ ಅದು ಕೂಡ ಏನಾಗುತ್ತೆ, ಅದರಿಂದಾಗಿ ಅವನ ದುರ್ಗುಣಗಳು ಪ್ರಕಟ ಆಗುವುದಿಲ್ಲ. ಹಾಗಂತ ಕೊಲ್ಲದೆ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ, ಕೊಲ್ಲುವುದು ಸ್ವಧರ್ಮ. ಹಾಗಾಗಿ ಕೊಲ್ಲುವ ಕಾರ್ಯದಿಂದಾಗಿ, ಅರ್ಥಾತ್ ಈ ವಯಸ್ಸಿನಲ್ಲಿ, ಬಹುಶಃ ಅವಾಗ ದುರ್ಯೋಧನನಿಗೆ 27-28 ವರ್ಷದ ಹರೆಯ. ಹಾಗಾಗಿ ಈ ವಯಸ್ಸಿನಲ್ಲಿ ಅವನನ್ನು ಕೊಲ್ಲುವ ಕಾರ್ಯದಿಂದಾಗಿ ಭೀಮಸೇನ ದೇವರು ಹಿಂದೆ ಬರಬೇಕು, ಹಿಂದೆ ಸರಿಯಬೇಕು. ಅದು ಯಾವಾಗ, ಅವನಿಗಿಂತ ಹಿರಿಯರು ನೀನು ಕೊಲ್ಲುವುದು ಸರಿಯಲ್ಲ, ನಾವು ವರ್ಣಾವತಕ್ಕೆ ಹೋಗೋಣ ಅಂತ ಹೇಳುವಂತಹ ಒಬ್ಬ ಹಿರಿಯ ವ್ಯಕ್ತಿ ಇರಬೇಕು. ಭೀಮಸೇನ ದೇವರೇ ಅಣ್ಣನಾಗಿ ಬಿಟ್ಟಿದ್ರೆ ಅವಾಗೇನಾಗೋದಿಲ್ಲ, ಅವರಿಗಿಂತ ಹಿರಿಯ ವ್ಯಕ್ತಿಗಳು ಹೇಳಲಿಕ್ಕೆ ಅಂತ ಯಾರು ಕೂಡ ಇರೋದಿಲ್ಲ. ಹಾಗಾಗಿ ಪರಮಾತ್ಮ ಏನ್ ಮಾಡಿದ, ಧರ್ಮರಾಜನನ್ನ ಮೊದಲು ಹುಟ್ಟಿಸಿದ. ಧರ್ಮರಾಜ ಏನ್ ಹೇಳಿದ, ಭೀಮ ಆ ರೀತಿಯಾಗಿ ಮಾಡೋದಿಲ್ಲ, ಸರಿಯಲ್ಲ, ನಾವು ವರ್ಣಾವತಕ್ಕೆ ಹೋಗೋಣ ಅಂತ ಹೇಳಿದ. ಹೀಗೆ ಅಣ್ಣನ ಆಜ್ಞೆಯನ್ನು ಪಾಲಿಸಿದ ಎನ್ನುವಂತಹ ಹಿನ್ನೆಲೆಯಲ್ಲಿ ಭೀಮಸೇನ ದೇವರು ಏನ್ ಮಾಡಿದ್ರು, ದುರ್ಯೋಧನನ್ನ ಕೊಲ್ಲಲಿಲ್ಲ. ಹಾಗಾಗಿ ಒಟ್ಟಿನಲ್ಲಿ ಈ 3 ಶ್ಲೋಕಗಳ ಅಭಿಪ್ರಾಯ, 28, 29, 30, ಈ 3 ಶ್ಲೋಕಗಳ ಅಭಿಪ್ರಾಯ ಏನು ಅಂತಂದ್ರೆ, ಭೀಮಸೇನ ದೇವರು ಒಂದು ವೇಳೆ ಮುಂಚೆನೆ ಹುಟ್ಟಿಬಿಟ್ಟಿದ್ರೆ, ಯುಧಿಷ್ಠಿರನಿಗೆ ಭೀಮಸೇನ ದೇವರು ಅಣ್ಣನಾಗಿದ್ದರೆ ಅಲ್ಲೇನಾಗ್ತಾ ಇತ್ತು, ಈ ಸಂದರ್ಭದಲ್ಲಿ ಅವರು ದುರ್ಯೋಧನನನ್ನ ಅವಶ್ಯವಾಗಿ ಕೊಲ್ಲುವಂತಹ ಪ್ರಸಂಗ ಇತ್ತು. ಯಾಕೆ, ಅವನು ಪಾಪಗಳನ್ನು ಮಾಡಿದ್ದಾನೆ ಮತ್ತು ತಮಗೂ ಸಾಮರ್ಥ್ಯ ಇದೆ, ಕೊಲ್ಲುವಂತಹ ಸಾಮರ್ಥ್ಯ ಇದೆ, ಪ್ರಸಂಗವೂ ಇದೆ. ಹಾಗಾಗಿ ಕೊಲ್ಲಬೇಕಾಗ್ಬಿಟ್ಟಿತ್ತು. ಕೊಂದರೆ ಏನಾಗೋದಿಲ್ಲ, ಅವನಲ್ಲಿರುವಂತಹ ದುರ್ಗುಣಗಳು ಅಭಿವ್ಯಕ್ತ ಆಗುವುದಿಲ್ಲ. ಸೊ ಅವರು ಕೊಲ್ಲುವ ಕಾರ್ಯದಿಂದಾಗಿ ಹಿಂದೆ ಬರಬೇಕು, ಸುಮ್ನೆ ಹಿಂಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾರಾದರೂ ಒಬ್ಬರು ಆಜ್ಞೆ ಮಾಡಬೇಕು. ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿದ, ಆದ್ದರಿಂದಾಗಿ ಕೊಲ್ಲಲಿಲ್ಲ ಅಂತ ಜಗತ್ತಿಗೆ ಗೊತ್ತಾಗಬೇಕು. ಇದು ಒಂದು ಧರ್ಮ.
ಅದಕ್ಕೋಸ್ಕರ ಯುಧಿಷ್ಠಿರ ಮೊದಲು ಹುಟ್ಟಿದ, ನಂತರ ಭೀಮಸೇನ ದೇವರು ಅವತಾರವನ್ನು ಮಾಡಿದರು. ಇನ್ನೊಂದು ಸ್ವಧರ್ಮವನ್ನು ಹೇಳಿದ. ನಾವು ಯುದ್ಧವನ್ನು ಮಾಡೋಣ, ವಾರಣಾವತಕ್ಕೆ ಹೋಗೋದು ಬೇಡ ಅಂತ ಹೇಳಿದ. ಯಾಕೆ ಹೇಳಿದ ಅಂತಂದ್ರೆ ಸ್ವಧರ್ಮ ಏನು ಅಂತ ಗೊತ್ತಿದ್ದಾಗ ಅದನ್ನು ಹೇಳದೆ ಇರುವುದು ಅಧರ್ಮ. ಅದನ್ನು ಪಾಲನೆ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋದು ಮುಂದಿನ ವಿಚಾರ. ಆದರೆ ಹೇಳುವುದಂತೂ ಹೇಳಬೇಕು. ಅದು ತಪ್ಪು ಮಾಡ್ತಾ ಇರುವವರು ಹಿರಿಯರೇ ಆಗ್ಲಿ ಕಿರಿಯರೇ ಆಗ್ಲಿ ಗುರುಗಳೇ ಆಗ್ಲಿ, ನಮ್ಮ ಗುರುಗಳೇ ನಮ್ಮ ಮುಂದೆ ತಪ್ಪು ಮಾಡ್ತಾ ಇದ್ರು ಕೂಡ ಇದು ತಪ್ಪು, ಇದು ಧರ್ಮ ಅಲ್ಲ, ಇದು ಅಧರ್ಮ, ಧರ್ಮ ಏನು ಅಂತ ಅವರಿಗೆ ತಿಳಿಸಬೇಕು. ಹಾಗಾಗಿ ಭೀಮಸೇನ ದೇವರ ಮುಂದೆ ಯುಧಿಷ್ಠಿರ ತಪ್ಪನ್ನು ಮಾಡ್ತಾ ಇದ್ದಾನೆ, ತನ್ನ ಧರ್ಮವನ್ನ ಬಿಡ್ತಾ ಇದ್ದಾನೆ, ವರ್ಣಾವತಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇದು ಅಧರ್ಮ. ಹಾಗಾಗಿ ಅವನು ಅಣ್ಣನಾಗಿದ್ದರೂ ಕೂಡ ನೀನು ಮಾಡ್ತಾ ಇರೋದು ತಪ್ಪು, ನಮ್ಮ ಧರ್ಮ ಏನು ಅಂತ ಅದನ್ನ ತಿಳಿಸಬೇಕು, ಅದು ಕಿರಿಯರೇ ಆಗಿರಲಿ. ಹಾಗಾಗಿ ಭೀಮಸೇನ ದೇವರು ಏನ್ ಮಾಡಿದ್ರು, ತಾವು ಯುಧಿಷ್ಠಿರನಿಗೆ ತಮ್ಮನಾಗಿದ್ದರೂ ಕೂಡ ನೀನು ಮಾಡ್ತಾ ಇರೋದು ಧರ್ಮ ಅಲ್ಲ, ಸ್ವಧರ್ಮ ಏನು ಅಂತ ಯುಧಿಷ್ಠಿರನಿಗೆ ಪರಿಚಯ ಮಾಡಿಸಿಕೊಟ್ಟರು. ಅವನು ಒಪ್ಪಲಿಲ್ಲ ಅಂದ್ಮೇಲೆ ಅಣ್ಣನ ಆಜ್ಞೆ ಅಂತ ಭೀಮಸೇನ ದೇವರು ಸುಮ್ಮನೆ ಆದರು. ಅಣ್ಣನ ಆಜ್ಞೆ ಅಂತ ಒಪ್ಪಿಕೊಂಡು ತಾವೇನ್ ಮಾಡಿದ್ರು, ದುರ್ಯೋಧನನ ಕೊಲ್ಲಲಿಕ್ಕೂ ಹೋಗ್ಲಿಲ್ಲ, ವರ್ಣಾವತಕ್ಕೆ ನಡೆದು ಬಿಟ್ರು. ಹಾಗಾಗಿ ಭೀಮಸೇನ ದೇವರು ಮಾಡಿದಂತಹ ಈ ಕಾರ್ಯದ ಹಿನ್ನೆಲೆಯಲ್ಲಿ ಇದು ನಮ್ಮ ಧರ್ಮ ಅಲ್ಲ, ಇದು ಸ್ವಧರ್ಮ ಅಲ್ಲ ಅಂತ ತಿಳಿಸಿದಂತಹ ಹಿನ್ನೆಲೆ ಏನು ಅಂತಂದ್ರೆ ತಮ್ಮ ಧರ್ಮ ಪರಿಪಾಲನೆ. ತಾವು ರುಜುಯೋಗಿಗಳು, ಹಾಗಾಗಿ ಅಧರ್ಮ ನಡೀಲಿಕ್ಕೆ ಬಿಡಬಾರದು. ಹಾಗಾಗಿ ತಾವೇ ಮಾಡ್ತಾ ಇದ್ದಾರೆ, ಇದು ಧರ್ಮ ಅಲ್ಲ, ಇದು ಅಧರ್ಮ ಅಂತ ಯುಧಿಷ್ಠಿರನಿಗೆ ಆ ಒಂದು ಕಾರ್ಯದಲ್ಲಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಧರ್ಮ, ಏನು ತಪ್ಪು ಮಾಡಿದಾಗ ವಿರೋಧ ಮಾಡುವುದು ಧರ್ಮ. ಅದೇ ರೀತಿಯಾಗಿ ಅದನ್ನು ಒಂದು ವೇಳೆ ಹಿರಿಯರಾದಂತ ಒಪ್ಪಿಕೊಳ್ಳದೆ ಹೋದರೆ ಹಿರಿಯರ ರೀತಿ ನಾವು ಅದನ್ನು ಫಾಲೋ ಮಾಡೋದು ಧರ್ಮ. ಹಾಗಾಗಿ ಭೀಮಸೇನ ದೇವರು ಈ ಒಂದು ಕಾರ್ಯದ ಮೂಲಕ 2 ಧರ್ಮ ಕಾರ್ಯಗಳನ್ನ ನಡೆಸಿಕೊಟ್ಟರು. ಇದು ಯಾವಾಗ ನಡೀತಾ ಇದೆ? ಭೀಮಸೇನ ದೇವರು ತಮ್ಮನಾಗಿ ಹುಟ್ಟಿದಾಗ ಮಾತ್ರ ನಡೆಯುತ್ತೆ. ಭೀಮಸೇನ ದೇವರು ಅಣ್ಣನಾಗಿ ಬಿಟ್ಟಿದ್ರೆ ಅಲ್ಲಿ ಅವರಿಗೆ ಆಜ್ಞೆ ಮಾಡುವರು ಅಂತ ಯಾರು ಕೂಡ ಇರ್ತಾ ಇರ್ಲಿಲ್ಲ. ಹಾಗಾಗಿ ದುರ್ಯೋಧನನನ್ನ ಆವಾಗಲೇ ಕೊಲ್ಲುವಂತಹ ಪ್ರಸಂಗ ಬರ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿಯೂ ಕೂಡ ಪರಮಾತ್ಮ ತಾನೇನ್ ಮಾಡಿದ, ಭೀಮಸೇನ ದೇವರನ್ನು ತಮ್ಮನನ್ನಾಗಿ ಹುಟ್ಟಿಸಿದ. ಜ್ಯೇಷ್ಠಂ ಚಕಾರ ಹರಿರತ್ರ ಸುತಂ ವೃಷಸ್ಯ ಅಂತ ಧರ್ಮರಾಜನನ್ನ ಹಿರಿಯನನ್ನಾಗಿ ಹುಟ್ಟಿಸಿದ ಅಂತ ಭೀಮಸೇನ ದೇವರ ಒಂದು ಭಾಗವತ ಧರ್ಮ ಪರಿಪಾಲನೆ ಮತ್ತು ಪರಮಾತ್ಮ ಯಾಕೆ ಅವರನ್ನ ತಮ್ಮನನ್ನಾಗಿ ಹುಟ್ಟಿಸಿದ ಅಂತ ಇದರ ಹಿನ್ನೆಲೆಯನ್ನ ಆಚಾರ್ಯರು ತಿಳಿಸಿದ್ದಾರೆ. ಮತ್ತೆ ಮುಂದೆ ಏನಾಯ್ತು ಎನ್ನುವಂತ ವಿಚಾರವನ್ನ ಸೋಮವಾರದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.